ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ಡೇ 3 ವ್ಲಾಗ್ ಆಗಿರುತ್ತೆ. ಸೊ ನಾನು ಇದು ನೋಡೋಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ಕೆಲಸ ಮುಗಿಸಿ ದೀಪ ಹಚ್ತಾಯಿದ್ರು ದೇವರಿಗೆ. ಅದಾದಮೇಲೆ ನನ್ನ ಮಗಳಿಗೆ ಸ್ನಾನ ಮಾಡಿಸೋಣ ಅಂತ ಸ್ನಾನ ಮಾಡಿಸಿ ಮಲಗಿಸೋದ್ರಿಗೆ ನಮಗೆ ಸಾಕಾಗೋಗಿತ್ತು. ಅವಳನ್ನ ಮಲಗಿಸೋಷ್ಟಿಗೆ ನಮ್ಗೆ ಹಸು ಕೂಡ ಆಗಿತ್ತು, ಲೇಟು ಆಗಿತ್ತು. ಸೊ ನಾನು ನಮ್ಮಮ್ಮ ಇಬ್ಬರು ಸೇರಿ ಊಟ ಮಾಡೋಕೆ ಕೂತ್ಕೊಂಡ್ವಿ. ಇವತ್ತೇನಪ್ಪ ಊಟಕ್ಕೆ ಅಂತ ಅಂದರೆ ನೀವೇ ನೋಡ್ಬೋದು, ಚಪಾತಿ ಮತ್ತು ಪಲ್ಯ. ಅದನ್ನು ತಿನ್ಕೊಂಡು ಸ್ಯಾರಿ ಹಾಕ್ಕೊಂಡು ಗಣೇಶನ ಹತ್ರ ಹೋದ್ವಿ. ಗಣೇಶನ ಹತ್ರ ಯಾಕಪ್ಪ ಹೋದಂದರೆ ಇವರೆಲ್ಲ ಕೂತ್ಕೊಂಡು ಏನೋ ನೋಡ್ತಾ ಇದ್ದಾರೆ ಅಂತ ನೋಡಿದ್ರೆ ರಂಗೋಲಿ ಬಿಡೋದನ್ನ ನೋಡ್ತಾಯಿದ್ರು. ಸೊ ನಾವು ನಿಂತ್ಕೊಂಡು ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಅವರು ನೀನು ಹೆಲ್ಪ್ ಮಾಡು ಅಂತ ಅಂದ್ರಲ್ವ, ಸೊ ಅದಕ್ಕೆ ನಾವು ಹೆಲ್ಪ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಸೊ ರಂಗೋಲಿ ಹಾಕಬೇಕಾದ್ರೆ ಸಾಂಗ್ಸ್ ಹಾಕ್ತಾಯಿದ್ರು ಗೈಸ್. ಒಂದು ಅರ್ಥ ಆಗ್ತಾ ಇರಲಿಲ್ಲ, ಅರ್ಥ ಆಗೋದು ಕೇಳಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಮೀನ್ಸ್ DJ ಸಾಂಗ್ಸ್ ಹಾಕ್ತಾಯಿದ್ರು. ಸೊ ಅದನ್ನು ಚೇಂಜ್ ಮಾಡಿ ಅಂತ ನಾನು ರಂಗೋಲಿ ಹಾಕೋದು ಬಿಟ್ಟು ಎದ್ದು ಹೋಗಿ ಹೇಳ್ತಾ ಇದ್ದೆ. ಅವ್ರು ಕೇಳಿಸ್ಕೊತಾನೇ ಇರಲಿಲ್ಲ. ಅವ್ರ ಸಾಂಗು ಅವ್ರಿಗೆ ಅರ್ಥ ಆಗಬೇಕು ಗೈಸ್. ಅವ್ರು ಹಾಕ್ತಾ ಇರೋ ಸಾಂಗ್ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ಅದಕ್ಕೆ ಸಾಂಗಿಗೆ ಇವಳು ಕಿವಿ ಮುಚ್ಕೋತಾ ಇದ್ಲು. ಸೊ ನಾನು ಮನೆಗೆ ಹೋಗ್ತೀನಿ ಅಂತ ಇವ್ರ ಜೊತೆ ಎಲ್ಲ ಒಂದು ಫೋಟೋ ತೆಕ್ಕೊಂಡು ಸಂಜೆ ಪೂಜೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಪೂಜೆಗೆ ಬಂದು ಪ್ರಸಾದ ಇಸ್ಕೊಂಡು ಮನೆಗೆ ಹೊರಟೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.